ಮಂತ್ರಿ ಮಾಡೋದಲ್ಲ. ನೀ ಎಲ್ಲಿ ಹೋಗಿ ಭಾಷಣ ಮಾಡಿದ್ದೆ ಒಂದೇ ಸಮಾಜಕ್ಕೆ ನನಗ ಯಾರು ಹೆದರಿಕೂ ಇಲ್ಲ. ನಿಗಮ ಮಂಡಳಿಗಳು ಚರ್ಮಕಾರಿ ಉದ್ಯೋಗ ಮಾಡುವಂತಹ ನಿಗಮ ಮಂಡಳಿಗಳಲ್ಲಿ ಒಮ್ಮೆ ಇತಿಹಾಸದಲ್ಲಿ ಒಮ್ಮೆ ಸಹಿತ ಒಂದು ಅಧ್ಯಕ್ಷ ಮಾಡಿಲ್ಲ. ಪರಿಶೀಲನೆ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭರವಸೆ. ಆದರೆ ನಮ್ಮ ಹೋರಾಟ ಒಂದೇ ದಿನ ಆಯ್ತು, ಮುಂದೆ ಮತ್ತೆ ನೆಕ್ಸ್ಟ್ ಇಷ್ಟು ಸಲ ಆದಾಗ ನಮ್ಗೆ ಹೋರಾಟ ಮೇಲೆ ಪ್ರಯತ್ನ ಮಾಡಿದ್ರು. ಸುಮಾರು 1975-74ರಿಂದ ಇದರ ಲಿಸ್ಟಿನ ಬದಲಾವಣೆ ಹಾಕೊಂತ ಹೋತು. ಹೆಚ್ಚಿನ ಜನಸಂಖ್ಯೆ ನಮ್ಮ ಇದ್ರೊಳಗ ಬಂದು ಸೇರ್ಕೊಂಡ್ರು. ಅಖಬಾರ್ ಆಂಧ್ರದವರು ಬಂದು ಅದೇ ಮಧ್ಯ ಭಾಗದಲ್ಲಿ ನಿಲ್ಲಿಸಿದ್ರು. ಇಷ್ಟೇ ಜನದಲ್ಲಿ ಅದೇ ನೀವು ದಕ್ಷಿಣ ಕರ್ನಾಟಕದಲ್ಲಿ ನೋಡಿದ್ರೆ ಅಲ್ಲಿ ನಿಲ್ಲಿಸಿದವರು ನಮ್ಮ ಬಾಂಧವರೇ ಆದಂತ ಮಾದಿಗ ಜನಾಂಗದವರು ಅಲ್ಲಿ ನಿಲ್ಲಿಸಿದರು. ನನ್ನ ಜನ ಸಮುದಾಯ ಅತ್ಯಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಶಿಕ್ಷಣ ಸಮಾಜದಲ್ಲಿ ಸಮಾನತೆ, ಗೌರವದಿಂದ ಬದುಕಿಗೆ, ಘನತೆಯ ಬದುಕಿಗೆ, ಅಭಿವೃದ್ಧಿಯ ಬದುಕಿಗೆ ಏನ್ ಬೇಕು? ಶಿಕ್ಷಣ. ಇದನ್ನ ನಾವು ನಮ್ಮ ಮಕ್ಕಳ ಮೂಲಕ ಮುಂದೆ ತರಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡುತ್ತೇನೆ. ಈ ದೇಶವನ್ನು ಆಳಿದವರು ಸ್ಟ್ಯಾಲಿನ್ ಅವರು ಇರ್ಬೋದು, USSR ಸ್ಟ್ಯಾಲಿನ್ ಬಿಲಾಂಗ್ಸ್ ಟು ಮೋಚಿ, ಜೋಸೆಫ್ ಸ್ಟ್ಯಾಲಿನ್. ಹಿಟ್ಲರ್ ಅಂದ್ರ ಆ ಪರದೆ ಮೇಲೆ ಸಿನಿಮಾದ ಟ್ರೈಲರ್ ನೋಡ್ದಲ್ಲೇ ಎದ್ದು ಹೊಡಿತರು, ಈ ಬಿಲಾಂಗ್ಸ್ ಟು ಮೋಚಿ. ಇಂಥ ಒಂದು ದೇಶವನ್ನ ಆಳಿದವರು ನಾವೇನ್ ಮಾಡ್ತಾ ಇದ್ದೇವು? ನಾವಿನ್ನೂ ಬೇಡದಾಗಿದ್ದೇವು. ಕಸಗಳಿಗೆ ಯಾಕೆ ಬರಂಗಿಲ್ಲ ನಮಗ? ಇದು ಡೆಮಾಕ್ರಸಿ ಅದ. ಬೇಡದ ಕೂಡ ಅಧಿಕಾರ ಯಾರಿಗೂ ಇಲ್ಲ, ಬೇಡುವಂತ ಅಧಿಕಾರ ಅಂತ ಇಲ್ಲವೇ ಇಲ್ಲ. ನೀವ್ ಯಾಕೆ ಕುರ್ಚಿ ಮ್ಯಾಗ ಕುಂದಿರ್ಬೇಕಂತ್ರಿ, ಏನ್ ಸವಲತ್ತು ಬೇಕಂತ್ರಿ, ಆಫೀಸ್ ಹೋಗ್ಬೇಕು, ಬಾಗಲ ಬಡಿಬೇಕು, ನನ್ನ ಹಕ್ಕನ ಕೊಡಬೇಕು. ಇಂಥವೇನಾದ್ರೂ ನಿಂತಿದ್ರ ಸಮಾಜಕ್ಕೆ ತರಬೇಕು. ಸಮಾಜದವರೆಲ್ಲರೂ ಕೂಡುವ ಬಾಗಲು ಬಡಿಯೋಣ. ಇದು ನನ್ನ ಅನಿಸಿಕೆ ಹೇಳ್ತಾ ಇದೆ. ನೀವೆಲ್ಲಿವರೆಗೂ ಬಾಗಲನೇ ಬಡಿಯಲ್ಲ ಅಂತಂದ್ರೆ ನಿಮ್ಗೆ ಏನ್ ಬೇಕಾಗ್ಯದ? ಹೆಂಗ್ ಗೊತ್ತಾಗ್ತದೆ? ಸರ್ಕಾರ ಕಡೆ ಹೆಂಗ್ ಗೊತ್ತಾಗ್ತದೆ? ನಮ್ಮಲ್ಲಿ ಎಷ್ಟು 67 ಡಿಪಾರ್ಟ್ಮೆಂಟ್ ಅವ. 67 ಡಿಪಾರ್ಟ್ಮೆಂಟ್ ಕಾರಜೋಳ ಪುಣ್ಯದಿಂದ 25% SC ST ಡೆವಲಪ್ಮೆಂಟ್ ಹಣ ಇಡಲೇಬೇಕು. ಇಟ್ರೆ ಆ ಬಜೆಟ್ ಸ್ಯಾಂಕ್ಷನ್ ಆಗ್ತದ ಅಂತ ಮೊಟ್ಟ ಮೊದಲು ಮಾಡಿದವರು. ಅದರಲ್ಲೇ SCP TSP ಮಾಡಿದವು. ಇವತ್ತು SCP TSP ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ತಾ ಇದೆ? SCP ಅಂದ್ರೆ ಏನು, TSP ಅನ್ನೋದೇ ಗೊತ್ತಿಲ್ಲ ಮೇಲೆ ನಾವೇ ಅವನಿಗೆ ಉದ್ಧಾರ ಆಗುವುದು. ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ ಗುಡ್ಯಾಗ ಗಂಟಿ ಹೊಡೆದನ್ನ ಬಿಡಬೇಕು. ಇವತ್ತಿನಿಂದ ಗಂಟಿ ಹೊಡೆದು ಕಟ್ಟ್ಯ ರೊಕ್ಕ ಹಾಕಿ ಕಾಲ್ ಬಿಡ್ಬೇಕು. ಏನಪ್ಪ ನಾವು ಅಪಮಾನ ಮಾಡಿದೆವು, ಪಾಪ ಮಾಡಿದೆವು. ಗುಡಿ ಇರೋದು ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ, ತಟ್ಟಿ ಹಿಡ್ಲಿಕ್ಕೆ, ಗಂಟಿ ಹೊಡ್ಲಿಕ್ಕೆ, ಕಾಲ್ ಬೆಳೆಸ್ಕೊಳಿಕ್ಕೆ. ಏನದು ಗುಡ್ಯಾಗ? ದೇವ್ರ ಗುಡ್ಯಾಗೆ ಇರ್ತಾನ? ಯಾವ್ದೋ ಕಾರಣಕ್ಕಾಗಿ ನಾವು ಎಷ್ಟು ಬಚಾಯಿಸ್ತೇವೆ. ದೇವ್ರ ಕಾಯ್ದಪ್ಪ, ದೇವ್ರ ಅಲ್ಲಿ ಗುಡಿ ಬಂದಿದ್ದೇನಲ್ಲವ? ಎವ್ರಿವೇರ್, ಅಣು ತೃಣಾಕಾಶಗಳಲ್ಲೇ ದೇವರಿದ್ದಾನೆ. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಲಿಂಗಾಯತರು ಮತ್ತು ಇನ್ನೊಂದು ಲಿಂಗಾಯತರು ಮೊದಲ ದೇವರು ಜಗಲಿ ಮ್ಯಾಗಿನೆಲ್ಲ ಒಯ್ದು ಹೊರ ಹೋಗಿರಿ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಅದು ಎಮೋಷನಲ್ ರಿಲೇಷನ್ ನಮ್ಮ ವುಮೆನ್ಸ್ ಜೊತೆ ಇರೋದ್ರಿಂದ ಏನ ಪೂರ್ಣ ಆಗಿಲ್ಲ. ನೀವು ಶಿಕ್ಷಣ ಬಿಟ್ರ ಬೇರೆ ಮಾರ್ಗ ಇಲ್ಲ. ಇನ್ನ ದೊಡ್ಡವರಾದ ಮೇಲೆ ರಾಜಕೀಯ ಬಿಟ್ರ ಬೇರೆ ಮಾರ್ಗ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರ, ರಾಜಕೀಯ ಅನ್ನೋದು ಎಲ್ಲಾ ಅಭಿವೃದ್ಧಿಯ ಬಾಗಿಲದ ಚಾವಿ.
ಡೋಂಟ್ ನೆಗ್ಲೆಕ್ಟ್ ಪಾಲಿಟಿಕ್ಸ್ ಇನ್ ಡೆಮಾಕ್ರಸಿ. ಇಲ್ಲಿ ಕೊಡುವ ಅಧಿಕಾರ ಯಾರಿಗೂ ಇಲ್ಲ. ನೀವು ಯಾಕೆ ಕುರ್ಚಿ ಬೇಕು ಎಳ್ಕೋಬೇಕು ಕುಂದಿರ್ಬೇಕು. ಸೊ ಈ ಸಾಮರ್ಥ್ಯವನ್ನ ನೀವು ಬೆಳೆಸ್ಕೋಬೇಕು. ನಾವು ಹುಲಿ ಸಿಂಹದ ವಂಶಕ್ಕೆ ಹುಟ್ಟದವರು, ಹುಲಿ ಸಿಂಹದಂತೆ ಬಾಳಬೇಕೇ ವಿನಃ ನಾವು ಕಂಪೇರ್ ಮಾಡಿ ಬಾಳೋದು ಬೇಡ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಧರಣಿಗೆ ನಾವು ಆಹ್ವಾನಿತರಾಗಿದ್ವಿ. ಆದ್ರೆ ನನ್ನ ಜನರು ಎಲ್ಲಿದಾರ ಅಂತಂದ್ರ ಬೀದಿ ಬದಿಯಲ್ಲಿದಾರ, ಧೂಳು ತಿನ್ನಾತಾರ, ಬಿಸಿಲು ತಿನ್ನಾತಾರ. ಆ ಜನರನ್ನ, ಬಡವರ ಅನ್ನವನ್ನ ಕಿತ್ಕೊಳ್ಳುವಂತ ಕೆಲಸಗಳು ಇವತ್ತು ಪಟ್ಟಣದ ಹಿತಾಸಕ್ತಿಗಳು ಮಾಡ್ಕೊಳ್ತಾ ಇದ್ದಾವೆ. ಈ ದಿಟ್ಟ ನಿರ್ಧಾರದಿಂದ ಯಾರು ಗುರು ಹಿರಿಯರು ಹಿಂಸರಿಯುವಂತಿಲ್ಲ ಅನ್ನುವಂತಹ ದಿಟ್ಟ ನಿರ್ಧಾರದಿಂದ ಸರಿಬೇಡ್ರಿ ಸರ್ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳಿಗೆ ವಿರಾಮ ನೀಡ್ತೀನಿ. ಇನ್ನೂ ಸಾಕಷ್ಟು ಜನರು ಮಾತಾಡೋದಾರ. ಆ ವಿಚಾರಗಳನ್ನ, ಚಿಂತನೆಗಳನ್ನ ನಾವು ಪರಿಶೀಲಿಸಬೇಕಾಗಿದೆ. ನಾನು ನಿರಂತರವಾಗಿ ಇಲ್ಲಿ ಹಿರಿಯರೊಂದಿಗೆ ನಾನು ಸಂವಾದದಲ್ಲಿ ಇರ್ತೀನಿ, ಚರ್ಚೆಯಲ್ಲಿ ಇರ್ತೀನಿ, ಚಿಂತನೆಯಲ್ಲಿ ಇರ್ತೀನಿ. ಆಮೇಲೆ ಅವರು ಕೂಡ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸ್ತಿರ್ತಾರ. ಅದ್ರೊಳಗೆ ವಿಶೇಷವಾಗಿ ಲೋಕಾಪುರ ಸರ್ ಮತ್ತು ಪವಾರ್ ಸರ್ ನಾವು ಬಹಳಷ್ಟು ಚರ್ಚೆ ಮಾಡ್ತಾ ಇರ್ತೀವಿ. ಅದ್ರಾಗ ಹೆಚ್ಚು ಇನ್ನೂ ಸಾಕಷ್ಟು ದಾಖಲೆಗಳು ಬೇಕಾದ್ರೆ ನಾವು ಕೊಡ್ತೀವಿ. ಆದ್ರೆ ಇನ್ನೊಂದೇನು ವಿಷಯ ಅಂತಂದ್ರ, ಎಲ್ಲೆಲ್ಲಿ ನಮ್ಮ ಜನ ಸಮುದಾಯ ಇದೆ ಅದೆಲ್ಲರೂ ಎಚ್ಚೆತ್ಕೊಳ್ಬೇಕ ಮತ್ತು ಕಾನೂನು ಹೋರಾಟಕ್ಕೆ ನೀವೆಲ್ಲರೂ ಸಿದ್ಧರಾಗಬೇಕು. ಯಾಕಂತಂದ್ರ ಇತ್ತೀಚೆಗೆ ನಮ್ಮ ಇತಿಹಾಸವನ್ನ ತುರ್ಚಲಾಗ್ತಾ ಇದೆ. ಇತ್ತೀಚೆಗೆ ಒಂದು ನಮ್ಮಲ್ಲಿ ಒಂದು ಮೂರ್ತಿ ತಯಾರು ಮಾಡ್ತಾ ಇದ್ದಾರೆ ಶಿವಶರಣ ಹಳೇನವ್ರದ್ದು. ಬಟ್ ಅದಕ್ಕೆ ಹೆಸರು ಬೇರೆದವ್ರದ್ದು ಕೊಡತ್ತಾರ. ಬಟ್ ಅದಕ್ಕೆ ಏನಾದ್ರು ನಾವು ಹೆಸರು ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ಕಾನೂನು ಹೋರಾಟ ಮಾಡ್ತೇವೆ ಮತ್ತು ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇವೆ. ಒಂದೇ ಕೈ ಸಾಕು ಅಂತ. ಆದ್ರೆ ಕೆಲವರು ಹಿಂಗೆ ಮಾಡ್ಯಾರ. ಬಾಬಾ ಸಾಹೇಬ್ ಯಾಕೆ ಅನ್ನೋದು ಯಾರಾದ್ರೂ ಹೇಳಿದ್ರ ನನಗೂ ಸಂತೋಷ, ನನ್ನ ಸಮಾಜಕ್ಕೂ ಸಂತೋಷ. ಬಾಬಾ ಸಾಹೇಬ್ ಹಿಂಗೆ ಯಾಕೆ ಮಾಡಿದ್ರು? ಎಲ್ಲರೂ ಫಿಲಾಸಫಿ ಓದೋರು. ಬಾಬಾ ಸಾಹೇಬ್ ಹಿಂಗೆ ಯಾಕೆ ಮಾಡಿದ್ರು? ಹಕ್ಕುಗಳಿದ್ದು ಅವೇನು 9 ರೂಪಾಯಿಗಿಲ್ಲ, ಇದೇ ಯಾಕೆ ಮಾಡಿದರು? ಯಾರಾದರೂ ಅದನ್ನ ಸೀಮಿತವಾದಂತ ಜನಸಂಖ್ಯೆಯನ್ನ ನಮಗೆ ತೋರ್ಪಡಿಸ್ತಾರೆ. ಆದ್ರೆ ಒಂದೇ ಸಮುದಾಯ, ಒಂದೇ ಇತಿಹಾಸ, ಒಂದೇ ಹಕ್ಕಿನವರು ಮತ್ತು ಒಂದೇ ಒಳ ಬಾಂಧವ್ಯ ವಿವಾಹ ಪದ್ಧತಿಯನ್ನು ಹೊಂದಿದಂತವರು ನನ್ನ ಜನ ಸಮುದಾಯದ. ಆ ಸಮುದಾಯವನ್ನ ನಾವು ಇವತ್ತು ಒಂದು ಸೂಕ್ಷ್ಮವಾದ ದೂರದೃಷ್ಟಿಯನ್ನು ಹರಿಸಬೇಕಾಗಿದೆ. ನಾನು ಹೇಳ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ನಮಗೆ ಇವತ್ತು ಏನಾದ್ರು ಸಣ್ಣ ಅಧಿಕಾರ ಕೊಡ್ತಾರೆ, ನಾಳೆ ಅದನ್ನ ಕಿತ್ಕೊಳ್ತಾರೆ. ಏನ್ ಕೊಡ್ತಾರೆ? ಈಗ ನಾಳೆ ಕಿತ್ಕೊಳ್ತಾರ. ಇದು ಬೇಡ. ನಮ್ದೇನಾದ್ರು ಇದ್ರ ಸಹೃದಯ ಕುಲ ಬಾಂಧವರೇ, ಬಂಧು ಭಗಿನಿಯರೇ ಹಾಗೂ ಗುರು ಹಿರಿಯರು, ಇವತ್ತು ಹಕ್ಕಲ್ಲ, ಇದು ನನ್ನ ಹಕ್ಕಿನ ಪ್ರತೀಕಕ್ಕಾಗಿ ನಾವು ಇಷ್ಟು ಜನರು ಸೇರಿದ್ದೇವೆ. ನನ್ನ ಜನ ಸಮುದಾಯ ಆತ್ಮ ಪರಿಶೀಲನೆಯನ್ನು ಮಾಡಿಕೊಳ್ಬೇಕಾಗ್ಯದ. ನನ್ನ ಜನ ಸಮುದಾಯ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗ್ಯದ. ಇವತ್ತು ಏನು 6% ಅದ, ಈ 6% ಒಳಗ ನಮಗೆ ಇಬ್ಬಾಗ ಆಗಲೇಬೇಕು. ಯಾಕಂತಂದ್ರ ಈ ಜನಗಣತಿ ಬಹಳಷ್ಟು ನಿಖರತೆಯಿಂದ ಕೂಡಿದೆ ಅನ್ನುವಂತ ಪ್ರಶ್ನೆಗಳು ನಮ್ಮಲ್ಲಿ ಕಂಡು ಬರ್ತಾ ಇದೆ.
ಈ ಜನಗಣತಿ ನಿಖರತೆಯಿಂದ ಕೂಡಿಲ್ಲ. ನನ್ನ ಜನ ಸಮುದಾಯ ಸರಿ ಸುಮಾರು 12 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಈ ಕರ್ನಾಟಕದಾದ್ಯಂತ ಅದಾರ. ಅದರ ಜೊತೆಗೆ 22, 32 ಮತ್ತು 93 ಅನ್ನುವಂಥದ್ದನ್ನು ಹೊಡಿತಾರಲ್ಲಿ